ಸನ್ರೈಸ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ ಸಿಂಧನೂರು ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಮಾನ್ಯತೆ ಪಡೆದಿದೆ. ಪ್ರಿಯ ಪಾಲಕರೇ ಹಾಗೂ ವಿದ್ಯಾರ್ಥಿಗಳೇ, ನಿಮ್ಮ ಉಜ್ವಲ ಭವಿಷ್ಯಕ್ಕಾಗಿ ಒಮ್ಮೆ ನಮ್ಮ ಸಂಸ್ಥೆಗೆ ಭೇಟಿ ನೀಡಿ. ಸನ್ರೈಸ್ ಕಾಲೇಜ್ ಆಫ್ ಫಾರ್ಮಸಿ, ಸನ್ರೈಸ್ ಸ್ಕೂಲ್ ಆಫ್ ನರ್ಸಿಂಗ್, ಸನ್ರೈಸ್ ಪ್ಯಾರಾಮೆಡಿಕಲ್ ಕಾಲೇಜ್ ಸಿಂಧನೂರು. ನಮ್ಮಲ್ಲಿರುವ ಕೋರ್ಸ್ಗಳು ಡಿ ಫಾರ್ಮಸಿ, ವಿದ್ಯಾರ್ಹತೆ PUC ಸೈನ್ಸ್ ಪಾಸ್, ಅವಧಿ 2 ವರ್ಷ. ನರ್ಸಿಂಗ್ GNM, ವಿದ್ಯಾರ್ಹತೆ ದ್ವಿತೀಯ PUC, ಕಲಾ ಮತ್ತು ವಿಜ್ಞಾನ ವಾಣಿಜ್ಯ, ಅವಧಿ 3 ವರ್ಷ. ಪ್ಯಾರಾಮೆಡಿಕಲ್ ಕಾಲೇಜ್ DMLT DHI ಕೋರ್ಸ್ಗಳು, ವಿದ್ಯಾರ್ಹತೆ SSLC, ದ್ವಿತೀಯ PUC ವಿಜ್ಞಾನ, ಅವಧಿ 3 ವರ್ಷ. ಹಾಗೂ ನಮ್ಮ ಸಂಸ್ಥೆಯ ವಿಶೇಷತೆಗಳು: ಅನುಭವಿ ಉಪನ್ಯಾಸಕರಿಂದ ಬೋಧನೆ, ಪ್ರತಿ ಶನಿವಾರ ತಜ್ಞ ವೈದ್ಯರಿಂದ ವಿಶೇಷ ಉಪನ್ಯಾಸ, ಸುಸಜ್ಜಿತ ಕಟ್ಟಡಗಳು, ಸ್ಮಾರ್ಟ್ ಕ್ಲಾಸಸ್ ಹಾಗೂ ವಿಶೇಷವಾಗಿ ಎಲ್ಲ ವಿದ್ಯಾರ್ಥಿಗಳ ಸುರಕ್ಷತೆಗಾಗಿ CC ಕ್ಯಾಮೆರಾ ಅಳವಡಿಸಲಾಗಿದೆ. ಮತ್ತು ವಿದ್ಯಾರ್ಥಿಗಳಿಗೆ ಕಲಿಕಾ ಅನುಭವಕ್ಕಾಗಿ ಸಿಂಧನೂರು ಹಾಗೂ ವಿವಿಧ ನಗರದ ವೈದ್ಯರ ವತಿಯಿಂದ ಉಚಿತವಾಗಿ ಸುಮಾರು ಆರೋಗ್ಯ ತಪಾಸಣೆ ಶಿಬಿರದಲ್ಲಿ ವಿದ್ಯಾರ್ಥಿಗಳು ಭಾಗವಹಿಸಿ ವಿಶೇಷ ಕಲಿಕಾ ಅನುಭವವನ್ನು ಪಡೆದಿರುತ್ತಾರೆ. ಪ್ರವೇಶಕ್ಕಾಗಿ ಹಿಂದೆ ಸಂಪರ್ಕಿಸಿ. ಇರ್ಫಾನ್ K, ಅಧ್ಯಕ್ಷರು, ಸನ್ರೈಸ್ ಡಿ ಫಾರ್ಮಸಿ ನರ್ಸಿಂಗ್ GNM, ಪ್ಯಾರಾಮೆಡಿಕಲ್ DMLT ಹಾಗೂ DHI ಕಾಲೇಜ್, ವಾಸವಿ ಕಲ್ಯಾಣ ಮಂಟಪ ಮುಂಭಾಗ, PWD ಕ್ಯಾಂಪ್, ರಾಯಚೂರು ರೋಡು, ಸಿಂಧನೂರು. ಫೋನ್ ನಂಬರ್ 8197143588, 8904242655 ಮತ್ತು 9036731385. ಸಿಂಧನೂರಿನ ಪ್ರತಿಷ್ಠಿತ ಪಾಟೀಲ್ ಶಿಕ್ಷಣ ಸಂಸ್ಥೆಯಲ್ಲಿ 2024-25ನೇ ಸಾಲಿನ PUC ಕೋ ಎಜುಕೇಷನ್ ಬಾಲಕ ಮತ್ತು ಬಾಲಕಿಯರಿಗೆ ವಿಜ್ಞಾನ ಮತ್ತು ವಾಣಿಜ್ಯ ತರಗತಿಗಳಿಗೆ ಪ್ರವೇಶಗಳು ಪ್ರಾರಂಭವಾಗಿವೆ. ವಿಜ್ಞಾನ ವಿಭಾಗದಲ್ಲಿ ಪಠ್ಯದ ಜೊತೆಗೆ ನೀಟ್, CET, IIT ಮತ್ತು JEE ತರಬೇತಿ ಹಾಗೂ OMR ಮೂಲಕ ಪ್ರತಿ ವಾರ ಪರೀಕ್ಷೆ ನಡೆಸಲಾಗುವುದು. ಮತ್ತು ವಾಣಿಜ್ಯ ವಿಭಾಗದಲ್ಲಿ CA ಫೌಂಡೇಶನ್ ತರಬೇತಿ ನೀಡುತ್ತಿದ್ದು, ಪ್ರತಿ ವರ್ಷವೂ ಉತ್ತಮ ಫಲಿತಾಂಶದ ಜೊತೆಗೆ ಗುಣಮಟ್ಟದ ಶಿಕ್ಷಣ, ಸುಸಜ್ಜಿತ ಲ್ಯಾಬ್ಗಳು ಹಾಗೂ ಸ್ಮಾರ್ಟ್ ಕ್ಲಾಸ್ ಹೊಂದಿರುತ್ತದೆ. ವಾಹನ ಮತ್ತು ಹಾಸ್ಟೆಲ್ ಸೌಲಭ್ಯವಿರುತ್ತದೆ. ಸ್ಥಳ: ಗಂಗಾವತಿ ಮುಖ್ಯ ರಸ್ತೆ, ಸಿಂಧನೂರು. ಮೊಬೈಲ್ ನಂಬರ್ 8844222701, 8844222704. ತೃಪ್ತಿ ಎಜುಕೇಷನ್ ಟ್ರಸ್ಟ್, ಆಕ್ಸ್ಫರ್ಡ್ ಸಮೂಹ ಸಂಸ್ಥೆಗಳು, ಸಿಂಧನೂರು. ಪದವಿ ಪೂರ್ವ, ಪದವಿ ಮತ್ತು ಸ್ನಾತಕೋತ್ತರ ಕಾಲೇಜ್, ಡಾಕ್ಟರ್ ರಾಧಾಕೃಷ್ಣ ಬಿಲ್ಡಿಂಗ್, ಆದರ್ಶ ಕಾಲೋನಿ, ಸಿಂಧನೂರು. ಕಲಾ ಮತ್ತು ವಾಣಿಜ್ಯ ವಿಭಾಗ. ನಮ್ಮ ಕಾಲೇಜಿನ ವಿಶೇಷತೆಗಳು: ಅನುಭವಿ ಉಪನ್ಯಾಸಕರಿಂದ ಬೋಧನೆ, ಪ್ರತಿ ವರ್ಷ ಕಾಲೇಜಿಗೆ ಉತ್ತಮ ಫಲಿತಾಂಶ, ಸ್ಮಾರ್ಟ್ ಬೋರ್ಡ್ಗಳ ತರಗತಿಗಳು, ದ್ವಿತೀಯ PUC ವಾರ್ಷಿಕ ಪರೀಕ್ಷೆಯಲ್ಲಿ 99% ಅಂಕ ಗಳಿಸಿದ ನಮ್ಮ ಕಾಲೇಜಿನ ದ್ವಿತೀಯ PUC ವಿದ್ಯಾರ್ಥಿಗಳಿಗೆ 1 ಲಕ್ಷ ರೂಪಾಯಿ ನಗದು ಬಹುಮಾನ. SSLCಯಲ್ಲಿ 90% ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಕಾಲೇಜಿನ ಶುಲ್ಕದಲ್ಲಿ ಅರ್ಧದಷ್ಟು ವಿನಾಯಿತಿ ಮತ್ತು 95% ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಉಚಿತ ಪ್ರವೇಶ. ಅದರಲ್ಲಿ ಮೊದಲು ಬಂದ 20 ವಿದ್ಯಾರ್ಥಿಗಳಿಗೆ ಮಾತ್ರ ಅನ್ವಯ. ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಹಿಂದೆ ಸಂಪರ್ಕಿಸಿ. ಆಕ್ಸ್ಫರ್ಡ್ PU ಡಿಗ್ರಿ ಅಂಡ್ PG ಕಾಲೇಜ್, ಸಿಂಧನೂರು. ಮೊಬೈಲ್ ನಂಬರ್ 6363433306, 9448692515, 8660428802. ತಪ್ಪು ಸರಿಯ ತಿದ್ದಿ ತಿಳಿ ಹೇಳಿ ಸಮಬುದ್ಧಿ ನಮ್ಮ ಚಿತ್ತ ಶುದ್ಧಿಯಾಗೋ ಹಾದಿ. ಎಷ್ಟೇ ದೂರ ಹೋದ್ರೂ ಮರಿಬೇಡ ನಿನ್ನ ಬೇರು, ನಿನ್ನ ಸಾಧನೆಗೆಲ್ಲ ಇದುವೇ ಆದಿ. ಪಾಠಶಾಲಾ 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 ಪಾಠಶಾಲಾ. ಎಲ್ಲಿಯವರೆಗೆ ಹೋರಾಟ, ಯಾತಕ್ಕಾಗಿ ಹೋರಾಟ,
ಬದುಕುವ ಹಕ್ಕನ್ನು ಈ ವ್ಯವಸ್ಥೆ ಏನು ಅನ್ಯಾಯವನ್ನು ಮಾಡದಿದ್ರೂ ಕೂಡ ಜೀವನ ಕಳೆದುಕೊಳ್ಳುವಂಥ ಪರಿಸ್ಥಿತಿಯನ್ನು ಈ ವ್ಯವಸ್ಥೆ ಮುಂದೆ ತಂದಿಟ್ಟಿದೆ. ಇದೆಲ್ಲವನ್ನ ನಾವು ವಿರೋಧಿಸಿ ಈ ದಿನ ಒಂದು ಬೃಹತ್ತಾದಂಥ ಹೋರಾಟವನ್ನು ಇಲ್ಲಿ ರೂಪಿಸಿದ್ದೇವೆ. ನಮಗೆಲ್ಲ ಶಕ್ತಿಯನ್ನು ತುಂಬಿರುವಂಥ ಎಲ್ಲ ಜನರಿಗೆ ನಾನು ಅಭಿನಂದನೆ ಸಲ್ಲಿಸಿ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಈ ಒಂದು ದೌರ್ಜನ್ಯವನ್ನು ಖಂಡಿಸಿ ನಮ್ಮೊಟ್ಟಿಗೆ ಇರುವಂಥ ನಮ್ಮ ಜೊತೆಯಾಗಿರುವಂಥ ಚಂದ್ರಶೇಖರ್ ಗೊರಬಾಳ ಸರ್ ಅವರು ಕಣ್ಣು ತರಿಸ್ಬೇಕು, ಸರ್ಕಾರನೇ ಕಣ್ಣು ತರಿಸ್ಬೇಕು, ಈ ಸಮಾಜನ ಕಣ್ಣು ತರಿಸ್ಬೇಕು. ಇಲ್ಲದೆ ಇದ್ರೆ ಈ ಕೊಲೆಗಳು ಸರಣಿ ನಿಲ್ಲೋದಿಲ್ಲ. ಯಾಕಂತ ಹೇಳಿದ್ರೆ ಕಳೆದ 3-4 ತಿಂಗಳಲ್ಲಿ ಕರ್ನಾಟಕದಲ್ಲಿ ಇಡೀ ದೇಶಕ್ಕೆ ಎಲ್ಲರೂ ಈ ಕಡೆ ನೋಡೋ ರೀತಿಯಲ್ಲಿ, ಎಲ್ಲರೂ ಆಶ್ಚರ್ಯಚಕಿತರಾಗೋ ರೀತಿಯಲ್ಲಿ ಹಲವಾರು ಸರಣಿ ಕೊಲೆಗಳು ನಡೆದಿದ್ದಾವೆ. ಆ ಕೊಲೆಗಾರರಿಗೆ ಯಾವುದೇ ರೀತಿಯ ಭಯ ಇಲ್ಲ, ಕಾನೂನನ್ನು ಶಿಕ್ಷಿಸುತ್ತೆ ಅನ್ನುವಂಥ ಯಾವುದೇ ರೀತಿ ಅವರಿಗೆ ಭಯ ಇಲ್ಲದ ಒಂದು ಪರಿಸ್ಥಿತಿ ಬಂದಿದೆ. ನಾವು ನೋಡ್ಬೋದು ನಿರ್ಭಯಳ ಮೇಲಿನ ಬರ್ಬರ ದೌರ್ಜನ್ಯ ಮತ್ತು ಕೊಲೆ ಏನಾಯ್ತು, ಅತ್ಯಾಚಾರ ಕೊಲೆ, ಅದಾದ ನಂತರ ಒಂದು ಹೊಸ ಕಾನೂನು ಮಾಡಿದ್ದಾರೆ, ನಿರ್ಭಯ ಆಕ್ಟ್ ಅಂತಾನೆ ಹೊಸ ಕಾನೂನು ಮಾಡಿದ್ದಾರೆ. ಆ ಕಾನೂನಲ್ಲಿ ಮ್ಯಾಕ್ಸಿಮಮ್ ಶಿಕ್ಷೆ ಎಷ್ಟಿದೆ, ಉರಿ ಶಿಕ್ಷೆ, ಅದನ್ನು ಒಳಗೊಂಡಂಗೆ ಉಳಿದೆಲ್ಲ ವಿಷಯಗಳನ್ನ ಸೇರಿಸಿ ಮಾಡಿದ್ದಾರೆ. ಯಾವ್ದಾದ್ರು ಒಬ್ಬ ಮಹಿಳೆಗೆ ದೌರ್ಜನ್ಯ ಆಗಿದೆ, ಅವಳ ಮೇಲೆ ಅತ್ಯಾಚಾರ ಆಗಿದೆ, ಅವಳನ್ನ ಕೊಲೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಕೇವಲ ಇದು ಆ ವ್ಯಕ್ತಿಯನ್ನು ಶಿಕ್ಷೆ ಮಾಡೋದು ಅಷ್ಟೇ ಅಲ್ಲ ಜವಾಬ್ದಾರಿ, ಇಡಿಯಾಗಿ ಅಲ್ಲಿರ್ತಕ್ಕಂಥ ಅಧಿಕಾರಿಗಳನ್ನು ಜವಾಬ್ದಾರಿ ಮಾಡಬೇಕು, ಸರ್ಕಾರ ಜವಾಬ್ದಾರಿ ವಹಿಸ್ಕೋಬೇಕು, ಜೊತೆಗೆ ನಾಗರಿಕ ಸಮಾಜ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಆ ಆಕ್ಟ್ ಅಲ್ಲಿ ಹೇಳಿದ್ದಾರೆ. ಆದ್ರೆ ಇವತ್ತೇನಾಗಿದೆ ಕತೆ ನಮ್ದು, ನಿನ್ನೆ ನಮ್ಮ ಯಾರು ಮಂಜುನಾಥ್ ಸರ್ ಹೇಳ್ತಿದ್ರು 50 ಲಕ್ಷ ಪರಿಹಾರ ಕೊಟ್ಟರು ಆ ಕುಟುಂಬಕ್ಕೆ ಕಡಿಮೆ ಅಂತ ಹೇಳಿ. ಇವತ್ತು ಮಹಿಳೆಯರು ಸಮಾನವಾಗಿ ನಮಗೆ ಹೆಗಲಿಗೆ ಹೆಗಲು ಕೊಟ್ಟು ದುಡಿತಾ ಇದ್ದಾರೆ. ಒಂದು ಕುಟುಂಬ ಸಾಕುವಂತ ಒಬ್ಬ ಮಹಿಳೆ, ಒಬ್ಬ ಮಗಳು ನಾಳೆ ಉದ್ಯೋಗ ಮಾಡಿ ಕುಟುಂಬ ಸಾಕುವಂತ ಮಗಳಿಗೆ ಕೋಟಿ ಕೊಟ್ಟರು ಕಡಿಮೆ, ಅದು ಬೆಲೆ ಕೊಟ್ಟಕ್ಕೆ ಆಗಲಾರದಂತ ಜೀವ. ಆದ್ರೆ ಇವತ್ತು ಜೀವ ಕಳ್ಕೊಂಡಿದ್ದಕ್ಕೋಸ್ಕರ ಎಲ್ಲಾ ಕಡೆ ಒಂದು ಕಡೆ ಜೀವ ಕಳ್ಕೊಂತ ಇದ್ರೆ ಇನ್ನೊಂದು ಕಡೆ ರಾಜಕೀಯ ನಡೀತಾ ಇತ್ತು. ಇವತ್ತು ಕರ್ನಾಟಕದ ಒಬ್ಬ ದೊಡ್ಡ ರಾಜಕಾರಣಿಯ ಮಕ್ಕಳು, ದೊಡ್ಡ ಕುಟುಂಬದಲ್ಲಿ ಬೆಳೆದಿರೋಂಥವ್ರು, MP ಆಗಿರೋಂಥದ್ದು, ನೂರಾರು ಇಂಥ ಘಟನೆಗಳನ್ನು ಮಾಡಿದ್ರೆ ಅದನ್ನು ಬಚಾವ್ ಮಾಡೋಕ್ಕೆ ಕೆಲಸ ನಡೀತದೆ. ಮತ್ತೆ ಹಂಗಿದ್ರೆ ನಾಗರಿಕ ಸಮಾಜಕ್ಕೆ ಏನು ಪ್ರಜ್ಞೆ ಇದೆ, ಅವ್ರ ಬುದ್ಧಿ ಕಲಿಯೋದು ಯಾವಾಗ? ಆಡೋದು ಭಯ ಬಟಾವೇನು ಮಾಡ್ತಿದ್ರೆ ಈಗೆಲ್ಲ. ನಿಮ್ಮ ಜವಾಬ್ದಾರಿ ಬಹಳ ದೊಡ್ಡದಿದೆ ಇದಕ್ಕೆ ಸಂಬಂಧಪಟ್ಟಂಗೆ. ಒಂದು, ಯಾಕೆ ಇಷ್ಟ ಆಗ್ತಾ ಇದೆ ಇಷ್ಟೆಲ್ಲ ಆಗಿ ಕೂಡ? ಎಷ್ಟೋ ಜನರನ್ನ ನಿರ್ಭಯ ಹತ್ಯೆ ಆದ ನಂತರ ಸುಮಾರು ಜನ ರೇಪಿಸ್ಟ್ಗಳನ್ನ ಇವತ್ತು ಉರಿ ಶಿಕ್ಷೆಗೆ ಒಳಪಡಿಸಿದ್ದಾರೆ, ಆದ್ರೂ ಕೂಡ ಇವತ್ತು ನಿಂದಿರ್ತಾ ಇಲ್ಲ. ಯಾಕೆ? ಇದು ನಮ್ಗೆ ಗೊತ್ತಾಗಬೇಕಲ್ಲ. ನಮ್ಮ ಸಮಾಜದಲ್ಲಿ ನಮ್ಮ ಕುಟುಂಬಗಳಲ್ಲಿ ಇಡೀ ಇವತ್ತು ಕೂಡ ಸರ್ಕಾರ ನಡೆಸ್ತಾ ಏನೋ ಮಾಡ್ತಕ್ಕಂಥ ನೀತಿಗಳಲ್ಲಿ ಇವತ್ತು ಪಾಳೆಗಾರಿಕೆ ನೀತಿ ಹಂಗೆ ಜಾರಿಯಲ್ಲಿದೆ. ಪಾಳೆಗಾರಿಕೆ ನೀತಿ ಏನ್ ಹೇಳುತ್ತೆ? ಮಹಿಳೆಯರಿಗೆ ಯಾರಿಗೂ ಕೂಡ ಹಕ್ಕು ಕೊಡಂಗಿಲ್ಲ. ಒಬ್ಬ ಪುರುಷ 4 ಜನ 3 ಜನ ಬೇಕಾದ್ರೆ ಮದುವೆ ಮಾಡ್ಕೋಬಹುದು ಇರ್ಬೋದು. ಇವತ್ತು ಕೂಡ ಮಾಜಿ ಮುಖ್ಯಮಂತ್ರಿಗಳು 2 ಮದುವೆ ಮಾಡ್ಕೊಂಡು ಓಪನ್ ಆಗಿದ್ದಾರೆ. ಅದನ್ನ ಒಪ್ಪಿಗೆ ಮಾಡುತ್ತೆ ನಮ್ಮ ಸಮಾಜ. ಕೊಲೆ ಮಾಡಿದ್ದು ಒಪ್ಪಿಗೆ ಮಾಡುತ್ತೆ. ಅದೇ ಪ್ರೀತಿಸಲಿದೆ ನನಗೆ ಕೈ ಕೊಟ್ಟ ಅಂತ ಹೇಳಿ ಯಾವುದೇ ಮಹಿಳೆ ಪ್ರೀತಿಸಿ ಹುಡುಗನ ಕೊಲೆ ಮಾಡಿಲ್ಲ. ಹಾಗೆ ಕಾನೂನುಬದ್ಧವಾಗಿ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಅಸ್ತ್ರವನ್ನು ಬಳಸ್ಕೊಂಡು, ಸಂವಿಧಾನ ಬಳಸ್ಕೊಂಡು ಪೊಲೀಸ್ ಸ್ಟೇಷನ್ ಕೇಸ್ ಮಾಡಿ ನನ್ನ ಮೋಸ ಮಾಡಿದಂತ ಕೋರ್ಟ್ಗೆ ಹೋಗ್ತಾಳೆ, ಫೈಟ್ ಮಾಡ್ತಾಳೆ. ಆದ್ರೆ ಪುರುಷರು ಏನ್ ಮಾಡ್ತಾರೆ? ಇವತ್ತು ನನ್ನ ಪ್ರೀತಿ ಮಾಡಲಿಲ್ಲ ಅಂತಾನು ಅಥವಾ ತನ್ನನ್ನ ಒಪ್ಪಲಿಲ್ಲ ಅಂತ ಹೇಳಿ ಇವತ್ತು ಕೊಲೆ ಮಾಡೋ ಕೆಲಸ ಮಾಡ್ತೀವಿ. ಅಂದ್ರೆ ಕೊಲೆ ಇವತ್ತು ಸ್ವೀಕೃತ ಆಗ್ಬಿಡುತ್ತೆ. ಮಹಿಳೆಯರ ಕೊಲೆ ಅನ್ನೋದು ಕಾಮನ್ ಆಗಿಬಿಟ್ಟದೆ. ಅದೆಲ್ಲ ಇದು ಮೊದಲೇದ್ದು. ಮಹಿಳೆಯರಿಗೆ ಹಕ್ಕುಗಳನ್ನು ನಮ್ಮ ಕುಟುಂಬದಲ್ಲಿ ನಾವೆಲ್ಲರೂ ಎತ್ತಿ ಹಿಡಿಬೇಕು. ಹಂಗಿದ್ರೆ ಮಾತ್ರ ಅವ್ರಿಗೆ ಸಮನಾಗಿ ಬದುಕುವಂತ ರೆಸಿಸ್ಟೆನ್ಸ್ ಬರ್ತದೆ. ಹೆಸರಿನಲ್ಲಿ, ಕಾನ್ಸ್ಟಿಟ್ಯೂಷನ್ ಹೆಸರಿನಲ್ಲಿ, ಡೆಮೋಕ್ರಸಿ ಹೆಸರಿನಲ್ಲಿ ಇಡೀ ಮಹಿಳೆಯರ ಅಂಗಾಂಗಗಳನ್ನು ಮಾರಾಟಕ್ಕಿಟ್ಟಾಗಿದೆ. ಮಹಿಳೆಯರ ಅಂಗವನ್ನು ತೋರಿಸಿದ ವಸ್ತುಗಳನ್ನು ತೋರಿಸಿ ಮಾರಾಟ ಮಾಡ್ಲಿಕ್ಕೆ ಫೇಸ್ಬುಕ್ ಅನ್ನು ಓಪನ್ ಮಾಡಿದ್ರೆ ನಿಮಗೆ 10 ಚಿತ್ರದಲ್ಲಿ ಒಂದು ಬೆತ್ತಲ ಚಿತ್ರ ಸಿಗುತ್ತೆ. ಯೂಟ್ಯೂಬ್ ತೆಗೆದ್ರೆ ನಿಮಗೆಲ್ಲ ಓಪನ್ ಸೆಕ್ಸ್ ಎಲ್ಲವೂ ಸಿಗುತ್ತೆ ನಿಮಗೆಲ್ಲ. ಇದ್ರ ಪರವಾಗೇನೆ ಮನವಿ ಪತ್ರ ಸಂಸದಕ್ಕೆ ಬಂದಿತ್ತು. ಈ ಅತ್ಯಾಚಾರಗಳು ಈ ವರ್ಷದಲ್ಲಿ ಎಷ್ಟಾದವು ಅಂದರೆ ಲೆಕ್ಕನೇ ಇಲ್ಲಿ. ಗೊತ್ತಿಲ್ಲದೆ ಆಗಂತವು ಕೊಲೆ ಅತ್ಯಾಚಾರಗಳು ದಿನನಿತ್ಯ ಅರ್ಧ ತಾಸಿಗೆ ಒಂದು ಅತ್ಯಾಚಾರ ಕೊಲೆಗಳು ನಡೀತಾ ಇದ್ದಾವೆ ಮಹಿಳೆ. ಆಮೇಲೆ ಇಷ್ಟಕ್ಕೆ ಅರ್ಧ ತಾಸಿಗೆ ಮಹಿಳೆ ನಾಪತ್ತೆ ಆಗ್ತಾ ಇದ್ದಾರೆ ಅಂದರೆ ಅವ್ರನ್ನ ಮಾರಾಟ ಮಾಡಲಾಗ್ತಾ ಇದೆ. ಇಷ್ಟೆಲ್ಲ ಇದ್ರೂ ಯಾಕೆ ಹಿಂಗಾಗಕತ್ತೈತೆ? ಯಾಕೆ ಈ ಸರ್ಕಾರ ಇನ್ನೂ ಜಾಗೃತಗೊಳ್ತಾ ಇಲ್ಲ ಅಂದರೆ ನಾವು ಜನರು ಜಾಗೃತ ಆಗಿಲ್ಲ, ನಮ್ಮ ಚಳವಳಿಗಳು ಸ್ಟ್ರಾಂಗ್ ಆಗಿಲ್ಲ, ನಾವು ಚಳವಳಿ ಮಾಡುವ ರೀತಿ ಸ್ಟ್ರಾಂಗ್ ಆಗಿಲ್ಲ ಅಂತ ಅರ್ಥ. ಯಾವತ್ತು ವ್ಯವಸ್ಥೆ ಬದಲಾಗಬೇಕಾದ್ರೆ ನಮ್ಮ ಚಳವಳಿ ಕೂಡ ಸ್ಟ್ರಾಂಗ್ ಆಗಬೇಕಾಗುತ್ತೆ. ಈಗಾಗಲೇ ಇದಕ್ಕೆ ವ್ಯವಸ್ಥೆ ಏನದ? ಯಾಕೆ ಹಿಂಗೆ ವಿಕೃತ ಮನಸ್ಸಿಗೆ ಬರ್ತಾರ ಅಂತಂದರೆ ಅವರಿಗೆ ಕೊಲೆಗೆ ಶಿಕ್ಷೆ ಆಗ್ತಾ ಇಲ್ಲ, ಸರಿಯಾದ ಶಿಕ್ಷೆ ಆಗಿಲ್ಲ. ಈಗ ಹೇಳಿದ್ರು ತಪ್ಪಿಸ್ಕೊಂಡು ಫಾರಿನ್ಗೆ ಹೋಗ್ಯಾರ, ಎಷ್ಟೊಂದು ಜನ ಹೆಣ್ಮಕ್ಳು ಫೋಟೋಗಳನ್ನು ಬಿಡುಗಡೆ ಮಾಡ್ಯಾರ.
ಈಗ ಅವ್ರು ಯಾವ ಒತ್ತಡಕ್ಕೆ ಹೋಗಿದ್ರೆ ಏನೋಗಿದ್ರೆ ಮಾನಹಾನಿ ಅವ್ರೇನು ಫಾರಿನ್ಗೆ ಹೋದ್ರು ಅಲ್ಲಿರ್ತಕ್ಕಂಥ ಸಿಡಿಯಲ್ಲಿರ್ತಕ್ಕಂಥ ಮಹಿಳೆಯರು ಇವತ್ತು ತಲೆ ಎತ್ತಿ ಹೊರಗೆ ಬರೋಕ್ಕಾಗಲ್ಲ, ಅವ್ರ ಕುಟುಂಬದಲ್ಲಿ ಬರೋಕ್ಕಾಗೋದಿಲ್ಲ. ಅದು ಮುಖ್ಯ ಆಯ್ತು ಹೊರತು ಓದತ್ತ ವಾಪಸ್ ಬರ್ತಾರ, ಬೇಲ್ ಮೇಲೆ ಈಗ ಒಬ್ರು ಬಂದಾರ, ಇನ್ನೊಬ್ರು ಮತ್ತೆ ಬರ್ತಾರ. ಅದು ಹಂಗೆ ಆಗ್ಲೇಬಾರ್ದಂದ್ರೆ ಈ ಚಳವಳಿಗಳು ಸ್ಟ್ರಾಂಗ್ ಆಗಬೇಕಾಗಿದೆ. ನಂದು ಬಂದಾಗಷ್ಟೇ ನಾನು ಮಾತಾಡೋದಲ್ಲ, ಯಾರದೇ ಇದ್ರೂ ಕೂಡ ಎಲ್ಲೇ ಅನ್ಯಾಯ ಆದರೂ ಕೂಡ ಬರಬೇಕು. ಈ ಚಳವಳಿ ಬುಡದಿಂದ ಆಗಬೇಕಾಗಿದೆ. ಈ ಶಿಕ್ಷಣ ವ್ಯವಸ್ಥೆಯಿಂದ ಬರಬೇಕಾಗಿದೆ. ನಮ್ಮ ಶಿಕ್ಷಣ ಇವತ್ತು ಮಾರಾಟಕ್ಕಿದೆ. ನಮ್ಮ ಶಿಕ್ಷಣ ಮಾರಾಟಕ್ಕಿದೆ ಅಂದರೆ ಅವ್ರು ಏನು ಬೇಕು ಅದನ್ನು ಕಲಿಸ್ತಾ ಇದ್ದಾರೆ. ನೈತಿಕ ಶಿಕ್ಷಣ ಹೋಗ್ಬಿಟ್ಟವೆ. ಇವತ್ತು ಎಲ್ಲ ಇದರಲ್ಲಿ ಮೆಡಿಕಲ್ ಅಂತ ಹೇಳ್ತಾರಲ್ಲ, ಬರೀ ದುಡ್ಡು ಮಾಡೋದನ್ನು ಮಾತ್ರ ನಾವು ಕಲಿಸ್ತಾ ಇದ್ದೀವಿ. ಆದರೆ ಸಮಾಜದಲ್ಲಿ ಬದುಕೋದನ್ನು, ಸಮಾಜದಲ್ಲಿ ಗೌರವ ಕೊಡೋದನ್ನು ಕಲಿಸ್ತಾ ಇಲ್ಲ. ಪೇರೆಂಟ್ಸ್ ಕೂಡ ಹಂಗೆ ಆಗಿದ್ದಾರೆ. ದುಡ್ಡು ಮಾಡೋದು ಹೆಂಗೆ ಅದನ್ನೊಂದೇ ಹೇಳ್ಕೊಡೋ ಅನ್ನೋ ಸ್ಥಿತಿಯೊಳಗೆ ಪಾಲಕರು ಬಂದಾರೆ. ಈ ಶಿಕ್ಷಣ ವ್ಯವಸ್ಥೆಯ ಜೊತೆಗೆ ಸಾಮಾಜಿಕ ವ್ಯವಸ್ಥೆಗಳು ಹೆಂಗೆ ಬದಲಾಗ್ತಾ ಇದ್ದಾವೆ, ಸಾಮಾಜಿಕ ವ್ಯವಸ್ಥೆ ಒಳಗೆ ನಾವು ಹೆಂಗೆ ನಡ್ಕೋಬೇಕು, ನಾವು ಗೌರವ ಮಹಿಳೆಗೆ ಹೆಂಗೆ ಕೊಡಬೇಕು, ಎದುರಿಗಿದ್ದ ಮಹಿಳೆಗೆ ಗೌರವ ಯಾಕೆ ಸಿಗ್ತಾ ಇಲ್ಲ ಅಂದರೆ ದೊಡ್ಡ ಮಿನಿಸ್ಟ್ರುಗಳ ತಪ್ಪುಗಳನ್ನು ಮಾಡಿದಾಗ ಎಷ್ಟು ರಾಜಕಾರಣಿಗಳು ಗೊತ್ತಾ, ಒಂದ್ಸಲ ವಿಧಾನಸೌಧಕ್ಕೆ ಬೆಂಕಿ ಹಚ್ಚಿದ್ರು ತಪ್ಪಿಲ್ಲ, ಅಲ್ಲಿರೋರ್ನೆಲ್ಲರನ್ನು ಕೊಲ್ಲೇಬೇಕು. ಅದು ಬೆಂಕಿ ಹಚ್ಚಬೇಕಂದ್ರೆ ಬರೀ ಮಹಿಳೆಯರೇ ಬಂದು ಬೆಂಕಿ ಹಚ್ಚಬೇಕಾಗಿದೆ. ಯಾರು ಶುದ್ಧವಾಗಿದ್ದಾರೆ ಅಂತ ಲೆಕ್ಕಕ್ಕೆ ಇಲ್ಲ. ಅವರೇ ಮಾಡಿದ್ಮೇಲೆ ನಾವೇನು ಅನ್ನೋದು ಯಾವಾಗಲೂ ಅನುಕರಣೆ ಬರ್ತದ ಮಕ್ಕಳಿಗೆ. ದೊಡ್ಡವ್ರು ಮಾಡಿದ್ದೀರ ಯಾವಾಗಲೂ ಅಷ್ಟೇ, ಮೇಲ್ಜಾತಿ ಮಾಡಿದ್ದನ್ನ ಕೆಳಗೆ ಹೆಂಗೆ ಬರ್ತಿತ್ತು, ಈಗ ದೊಡ್ಡವ್ರು ಮಾಡಿದ್ದನ್ನ ಅದು ಅವ್ರು ಮಾಡ್ತಾರಲ್ಲ ನಾವು ಮಾಡೋಣ ಅನ್ನೋ ರೀತಿ ಆಗ್ಬಿಟ್ಟದ. ಈಗ ಅವ್ರು ಹೆಂಗಾಗ್ಯಾರ ಅಂತಂದ್ರೆ, ಈಗ ಲಾಸ್ಟ್ ಇರೋ ಮಿನಿಸ್ಟ್ರುಗಳು ಅರ್ಧ ಮಿನಿಸ್ಟ್ರುಗಳು ಅವ್ರವರೇ ಹೊರಗೆ ಹಾಕಕತ್ತಾರ. ಈಗ ಇವ್ರು ಅವ್ರದ್ದು ಹೊರಗೆ ಹಾಕ್ತಾರ, ಅವ್ರು ಇವ್ರದ್ದು ಹೊರಗಾಗಿರ್ತಾರ. ಆದ್ರೆ ಇವನ್ನೆಲ್ಲ ನೋಡ್ಕೊಂಡು ಸುಮ್ಮನೆ ಕುಂತೀವಲ್ಲ, ಅದು ನಮ್ಮ ತಪ್ಪು. ಎದಕ್ಕೋಗಳ ಯಾಕೆ ಎದಕ್ಕ ಓಡಿಯೋಗಳ ಈ ತರ ಹೇಳಿದ್ರು. ಆಮೇಲೆ ಬೇರೆದವ್ರನ್ನ ಕರ್ಕೊಂಡು ಕಂಪ್ಲೇಂಟ್ ಕೊಡ್ಬೇಕಾಯ್ತು. ಇವಾಗಲೂ ಕೂಡ ಕೊಲೆ ಮಾಡಕ್ ಬರ್ತಾರ ಅಂತ ಹೇಳಿದ್ರು ಕೂಡ ಅವರು ನಿರ್ಲಕ್ಷ್ಯದಿಂದ ಇವತ್ತು ಕೊಲೆ ಆಗಿದೆ ಅಂತಂದ್ರೆ ಇಂಥವು ಸಾಕಷ್ಟು ಆಗ್ತವೆ. ಸಾಕಷ್ಟು ಕೊಲೆಗಳು ನಡೆದವ, ಸಾಕಷ್ಟು ದೌರ್ಜನ್ಯಗಳು ನಡೆದವ. ಪ್ರತಿಯೊಂದು ಇದರಲ್ಲಿ ಆಗ್ತದ. ಇದಕ್ಕೆ ಎಲ್ಲರೂ ಒಗ್ಗಟ್ಟಾಗಿ ಎಲ್ಲರೂ ಮಾಡಿ ಇವರಿಗೆ ನ್ಯಾಯ ಸಿಗೋವರೆಗೂ ಗಲ್ಲ ಆಗಿಲ್ಲ ಅಂತಲ್ಲ. ನಿರ್ಭಯ ಕೇಸ್ನಾಗ ಸರ್ ಹೇಳ್ತಾರೆ, ನಿರ್ಭಯ ಕೇಸ್ನಾಗ ಗಲ್ಲಾಗ್ಯದ, ಹೈದರಾಬಾದ್ ಇದಕ್ಕೆ ಶೂಟ್ಔಟ್ ಆಗ್ಯದ. ಆದ್ರೂ ಕೂಡ ಮತ್ತೆ ಇದು ನಡೀತೈತೆ ಅಂದ್ರೆ ಇಲ್ಲಿ ವ್ಯವಸ್ಥೆ ಒಳಗೆ ಏನಿದೆ, ಇದು ದೊಡ್ಡವ್ರು ನೋಡೇ ಮಾಡಕತ್ತಾರ. ಅಂತ ದೊಡ್ಡವರನ್ನ ಊರ ಬಯಲಿಗೆ ಎಳೆದು ಅವರಿಗೆ ಗಲ್ಲಾದಾಗ ಮಾತ್ರ ಇಂಥವು ನಿಲ್ತಾವಂತ ಹೇಳ್ತಾರೆ. ಇಷ್ಟೆಲ್ಲ ಕಣ್ಮುಂದೆ ನಡೀತಾ ಇದ್ರು ಕೂಡ ಇಲ್ಲಿನ ಕರ್ನಾಟಕದ ರಾಜಕೀಯ ವ್ಯವಸ್ಥೆ, ಪೊಲೀಸ್ ವ್ಯವಸ್ಥೆ ಮತ್ತು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ನಡೆಸ್ತಾ ಇದ್ದಾರೆ. ಇವರೆಲ್ಲರೂ ಕೂಡ ಈ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಕೊಂಡೊಯ್ತೀವಿ ಅಂತೇಳಿ ಹೇಳ್ತಕ್ಕಂಥ ಅಧಿಕಾರಿಶಾಹಿಗಳು, ಪೊಲೀಸ್ ಅಧಿಕಾರಿಗಳು ಮತ್ತು ರಾಜಕಾರಣಿಗಳ ಇವರ ಕರ್ತವ್ಯಗಳು ಏನು ಅಂತೇಳಿ ಬಹಳ ಮುಖ್ಯವಾಗಿ ಕರ್ನಾಟಕದಲ್ಲಿ ಅರ್ಧದಷ್ಟು ರಾಜಕಾರಣದಲ್ಲಿ ಕೆಲಸ ಮಾಡ್ತಕ್ಕಂಥ, ರಾಜಕಾರಣದಲ್ಲಿ ಕಾರ್ಯನಿರ್ವಹಿಸ್ತಕ್ಕಂಥ ಮಂತ್ರಿಗಳು, ಶಾಸಕರೇ ಅತ್ಯಾಚಾರಿಗಳು, ರೌಡಿಗಳು, ಗೂಂಡಗಳು, ದಗಾಕೋರರು, ದರೋಡೆಕೋರರು ಇದ್ದಾರ ಅಂತೇಳಿ ನಮ್ಗೆ ಇವತ್ತು ಸ್ಪಷ್ಟವಾಗಿ ಅರ್ಥ ಆಗ್ತದೆ. ಅದೇ ರೀತಿ ಪೊಲೀಸರ ಬಗ್ಗೆ ನಾವೆಲ್ಲ ಪೊಲೀಸರ ಬಗ್ಗೆ ಟೀಕೆ ಮಾಡ್ತಾ ಇಲ್ಲ. ಪೊಲೀಸರು ಸಮಾಜದ ರಕ್ಷಣೆಗಾಗಿ, ಕೆಟ್ಟ ವ್ಯವಸ್ಥೆಯನ್ನು ನಿರ್ಮೂಲನೆ ಮಾಡೋದಕ್ಕಾಗಿ, ಅತ್ಯಾಚಾರಿಗಳನ್ನ, ಗುಂಡಗಳನ್ನ ಮಟ್ಟ ಹಾಕೋದಕ್ಕಾಗಿ ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದಂಥ ಪೊಲೀಸರು ಇದ್ದಾರೆ. ಇಡೀ ಈ ವ್ಯವಸ್ಥೆಯಲ್ಲಿ ಏನು ಭ್ರಷ್ಟಾಚಾರ ನಡೀತದ, ಆ ಭ್ರಷ್ಟಾಚಾರದಲ್ಲಿ ತಮ್ಮ ಸ್ವಾರ್ಥಕ್ಕಾಗಿ ಅಕ್ಕಿ ಮಾರೋರ್ ತಕ್ಕ, ಓಸೆ ಆಡೋರ್ ತಕ್ಕ, ಇಸ್ಪೆಟ್ ಆಡೋರ್ ತಕ್ಕ, ಗೂಂಡಗಳ ತಕ್ಕ, ರೌಡಿಗಳ ತಕ್ಕ, ದರೋಡೆಕೋರರ ತಕ್ಕ, ಡಕಾಯಿತರಲ್ಲಿ ದುಡ್ಡು ಇಸ್ಕೊಂಡು ತಮ್ಮ ಹೊಟ್ಟೆ ಜೀವನ ಮಾಡುವಂಥ ಪೊಲೀಸ್ ಅಧಿಕಾರಿಗಳು ಇದ್ದಾರೆ. ಹೀಗಾಗಿ ಪೊಲೀಸ್ ಅಧಿಕಾರಿಗಳು ಫಸ್ಟ್ ತಮ್ಮ ಕರ್ತವ್ಯವನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಿಸುವಂಥ ಕೆಲಸ ಮಾಡಬೇಕು. ಪ್ರಜಾಪ್ರಭುತ್ವ ಅಂದರೆ ಯಾವ ಪ್ರಜೆಗಳಿಗೂ ಅನ್ಯಾಯ ಆಗಲಾರದಂಥ ರೀತಿಯಲ್ಲಿ ಅಂಥ ಒಂದು ವ್ಯವಸ್ಥೆಯನ್ನು ಇಲ್ಲಿನ ಸ್ಥಳೀಯ ಶಾಸಕರಾಗಿರ್ಬೋದು ಅಥವಾ ರಾಜ್ಯದಲ್ಲಿ ಇರುವಂಥ ಎಲ್ಲ ಶಾಸಕರುಗಳು, ಸಂಸದರು, ಮಂತ್ರಿಗಳು ಇವರೆಲ್ಲರೂ ಕೂಡ ಪ್ರಜಾಪ್ರಭುತ್ವ ಏನು ಅಂತ ಹೇಳಿ ಅರ್ಥೈಸ್ಕೊಳ್ಬೇಕು. ಅವ್ರನ್ನ ಯಾರೇ ಆಗಲಿ, ಇವತ್ತು ಆ ಜಾತಿ ಈ ಜಾತಿ ಬೇಡ. ಅವತ್ತು ನೇಹನ ಬರ್ಬರವಾಗಿ ಒಂಬತ್ತು ಸಲ ಶಾಖೆಯಿಂದ ಕೊಯ್ದು ಚುಚ್ಚಿರ್ತಕ್ಕಂಥ ವ್ಯಕ್ತಿಯನ್ನ ರಕ್ಷಣೆ ಮಾಡಿದೆ ಇವತ್ತು ಸರ್ಕಾರ. ಅವರನ್ನ ಒಂದು ರೂಮಲ್ಲಿ AC ರೂಮಲ್ಲಿ ಇರ್ತಕ್ಕಂಥ ವ್ಯವಸ್ಥೆ ನಡೀತಾ ಇದೆ. ಅದು ಆಗಬಾರ್ದು. ಅವತ್ತೇ ಅವನ್ನ ಶೂಟ್ ಮಾಡಿದ್ರೆ, ಎನ್ಕೌಂಟರ್ ಮಾಡಿದ್ರೆ ಇವತ್ತೇನು ಹೈದರಾಬಾದಲ್ಲಿ
ರಕ್ಷಣೆ ಉಳಿತಿದ್ಲು ಇವತ್ತು ಅಂಜಲಿ. ಆದ್ರಿಂದ ನಾನು ಹೇಳೋದೇನಂತಂದ್ರೆ ಇನ್ನು ಮುಂದಾದರೂ ಕೂಡ ಸರ್ಕಾರದವರು ಮತ್ತು ಅಧಿಕಾರಿಗಳು ಇಂಥ ಶಿಕ್ಷೆ, ಇಂಥ ಒಂದು ಕೊಲೆ ಮಾಡಿರ್ತಕ್ಕಂಥವ್ರಿಗೆ ಎಕ್ಸ್ಕ್ಲೂಸಿವ್ ಆಗಲೇಬಾರ್ದು, ಆ ಒಂದು ಶಿಕ್ಷೆ ಕೊಡ್ಬೇಕಂತೇಳಿ ಹೇಳ್ತಾ ಮಹಿಳಾ ಮುಖಂಡರು ಮತ್ತು ಪ್ರಗತಿಪರ ಸಂಘಟನೆಗಳು ಎಲ್ಲ ಸ್ನೇಹಿತರು ಮಾತನಾಡಿದ್ದಾರೆ. ವಿಶೇಷವಾಗಿ ಈ 15 ದಿನಗಳಲ್ಲಿ ಅತ್ಯಾಚಾರ ಮತ್ತು ಕೊಲೆ ಘಟನೆಗಳು ನಿರಂತರವಾಗಿ ನಡೆದಿದೆ. ನಾವು ಹಿಂದೆಲ್ಲ ಪತ್ರಿಕೆಯಲ್ಲಿ ಟಿವಿನಲ್ಲಿ ನೋಡ್ತಾ ಇದ್ದೀವಿ ಸರಣಿ ಕಳ್ಳತನ ಅಂತ. ಈ ಸರಣಿ ಕಳ್ಳತನ ಇಲ್ಲ, ಸರಣಿ ಅತ್ಯಾಚಾರ, ಸರಣಿ ಕೊಲೆಗಳು ನಡೆದವು. ವಿಶೇಷವಾಗಿ ಸರಣಿ ಅತ್ಯಾಚಾರ ಮತ್ತು ಸರಣಿ ಕೊಲೆ ನಡೆದಿರುವಂಥದ್ದು ಈ 15 ದಿನಗಳಲ್ಲಿ ಹೆಚ್ಚಾಗಿದೆ. ಈಗಾಗಲೇ ಹೇಳಿದರು, ಕೊಲೆ ಮಾಡಿರುವಂಥ ವ್ಯಕ್ತಿಗಳ ಮೇಲೆ ಕಠಿಣವಾಗಿರುವಂಥ ಶಿಕ್ಷೆ ಆಗಿದ್ದರೆ ಇಂಥ ಘಟನೆಗಳು ಮತ್ತೆ ಮತ್ತೆ ಮರುಕಳಿಸ್ತಾ ಇಲ್ಲ. ಯಾರಿಗೆ ಶಿಕ್ಷೆ ಆಗಲಾರ್ದೇ ಪಾರಾಗ್ತಾ ಇದ್ದಾರೆ, ತಪ್ಪಿಸಿಕೊಳ್ತಾ ಇದ್ದಾರೆ. ಹಾಗಾಗಿ ಮತ್ತೆ ಮತ್ತೆ ಇಂಥ ಘಟನೆಗಳು ಅಂಜಲಿ ಹೊರಗಡೆ ಹೋಗಿರಲಿಲ್ಲ, ಯಾವುದೇ ಶಾಲಾ ಕಾಲೇಜ್ ಕಂಪೌಂಡ್ನಲ್ಲಿ ಕ್ಯಾಂಪಸ್ನಲ್ಲಿ ಇರಲಿಲ್ಲ, ಯಾವುದೇ ಅನಾಥವಾಗಿರುವಂಥ ಪ್ರದೇಶದಲ್ಲಿ ಇರಲಿಲ್ಲ. ನನ್ನ ಮನೆಯಲ್ಲಿ ಇನ್ನೂ ಬೆಳಗ ಮುಂಜಾನೆ ಮಲಗಿರುವಂಥ ಕಂದಮ್ಮ ಬೆಳಗಿರುವಂಥ ಸಂದರ್ಭದಲ್ಲಿ ಏನಪ್ಪ ಅಂತ ಹೇಳಿದ್ರೆ ಮನೆಗೆ ನುಗ್ಗಿ ಚಾಕು ತಗೊಂಡು ಚುಚ್ಚಿ ಕೊಲೆ ಮಾಡ್ತಾನಂತ ಹೇಳಿದ್ರೆ ಅವ್ನಿಗೆಷ್ಟು ಧೈರ್ಯ ಅಂತೇಳಿ, ಅವನಿಗೆಷ್ಟು ಧೈರ್ಯ ಬಂದಿರಬೇಕು. ಆ ಮನೆಯಲ್ಲಿ ಯಾರು ಇಲ್ಲದನ್ನ, ಮನೆಯಲ್ಲಿ ಏನಪ್ಪ ಅಂತ ಹೇಳಿದ್ರೆ ಗಂಡಸರಿಲ್ಲದನ್ನ, ಮತ್ತೆ ಸುತ್ತಮುತ್ತ ಅಲ್ಲಿರುವಂಥ ಪ್ರೊಟೆಕ್ಷನ್ ಮಾಡೋದಕ್ಕೆ ಯಾರು ಇಲ್ಲದೆ ಇರುವಂಥ ಪರಿಸ್ಥಿತಿಯನ್ನು ನೋಡಿಕೊಂಡು ಈ ಥರ ಏನಪ್ಪ ಅಂತ ಹೇಳಿದ್ರೆ ಕೊಲೆ ಮಾಡ್ತಾರಲ್ಲ, ಈ ಕೊಲೆಗಡಕರಿಗೆ ಏನು ಶಿಕ್ಷಣ ಇಲ್ವಾ? ವಿಶೇಷವಾಗಿ ಈ ಪ್ರಕರಣ ಅಂತೂ ವ್ಯವಸ್ಥೆಗೆ ಎಷ್ಟು ಅದಕ್ಷತೆ ಇದೆ, ಪೊಲೀಸ್ ವ್ಯವಸ್ಥೆ ಅದಕ್ಕೆ ಇದು ಕೈಗಾರಿಕೆ. ಮೊದಲೇ ಅಂಜಲಿಗೆ ಏನಪ್ಪ ಅಂತ ಹೇಳಿದ್ರೆ ಸುರಕ್ಷತೆ ಇಲ್ಲ, ಆಕೆಗೆ ಅಪಾಯ ಇದೆ ಅಂತೇಳಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟರು ಕೂಡ ಪೊಲೀಸರು ಕಂಪ್ಲೇಂಟ್ ಅಂತ ತಗೊಂಡಿಲ್ಲ. ಪೊಲೀಸರು ಕಂಪ್ಲೇಂಟ್ ತಗೊಂಡಿಲ್ಲ ಅನ್ನುವಂಥ ಕಾರಣಕ್ಕಾಗಿ ಅಂಜಲಿ ಮೃತಪಟ್ಟಿದ್ದರು. ಹಾಗಾಗಿ ಇದಕ್ಕೆ ಯಾರು ಹೊಣೆ? ನಿರ್ದಾಕ್ಷಿಣ್ಯವಾಗಿ ಪೊಲೀಸರು ಹೊಣೆಯಾಗಿದ್ದಾರೆ. ಇಡೀ ಪೊಲೀಸರು ಯಾರು ಇಬ್ಬರನ್ನ ಸಸ್ಪೆಂಡ್ ಮಾಡಿದ್ದಾರೆ. ಇಬ್ಬರನ್ನ ಸಸ್ಪೆಂಡ್ ಮಾಡಿರೋದಲ್ಲ, ಇಡೀ ಆ ಪೊಲೀಸ್ ಸ್ಟೇಷನ್ನಲ್ಲಿರುವಂಥ ಎಲ್ಲ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಬೇಕು, ಅವ್ರನ್ನ ಸೇವೆಯಿಂದ ವಜಾಗೊಳಿಸಬೇಕು. ಎಷ್ಟು ವಿಚಿತ್ರವಂತ ಕಾಣ್ತಾ ಇದ್ದೀವಿ ನಾವು. ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಜೈಲಿಗೆ ಹೋದವರಿಗೆ ಮೆರವಣಿಗೆ ಮಾಡ್ತಾರಲ್ಲ, ಅಂಥವ್ರನ್ನ ಸಮಾಜದಿಂದ ಬಹಿಷ್ಕಾರ ಹಾಕುವಂಥ ಪರಿಸ್ಥಿತಿ ನಿರ್ಮಾಣ ಆಗಬೇಕು. ಅಂದಾಗ ಮಾತ್ರ ಇಂಥ ಘಟನೆಗಳು ನಿಲ್ತಾವಂತ ಹೇಳಿ ಇವತ್ತೇನು ಮಾನವೀಯ ಪರವಾಗಿ ಹೋರಾಟಕ್ಕೆ ಬಂದಿದ್ದೀರಿ. ನಮಗೆಲ್ಲ ಅಂಜಲಿ ಕುಟುಂಬಕ್ಕೆ 50 ಲಕ್ಷ ರೂಪಾಯಿ ಪರಿಹಾರದ, 2 ತಂಗಿಯರಿಗೆ ಸಂಪೂರ್ಣ ಶಿಕ್ಷಣದ ಜವಾಬ್ದಾರಿ ಮತ್ತು ಮನೆಯ ಮಾಲೀಕ ಮನೆಯನ್ನು ಖಾಲಿ ಮಾಡಿಸುವಂತೆ ಅಮಾನುಷವಾಗಿ ವರ್ತಿಸುತ್ತಿರುವುದರಿಂದ ಸರ್ಕಾರದ ವತಿಯಿಂದ ಸ್ವಂತ ಮನೆಯನ್ನು ಒದಗಿಸಿ ಈ ಕುಟುಂಬಕ್ಕೆ ಆಶ್ರಯ ಎಂದು ಒತ್ತಾಯಿಸುತ್ತಾ ಶಾಂತಿ ಮತ್ತು ಸಹಬಾಳ್ವೆಗೆ ಹೆಸರಾಗಿರುವ ಕರ್ನಾಟಕ ರಾಜ್ಯದಲ್ಲಿ ಮತ್ತೊಂದು ಇಂತಹ ಕರಾಳ ಕೃತ್ಯ ನಡೆಯದಂತೆ ಸೂಕ್ತ ಕಾನೂನನ್ನು ತಂದು ನೇಹಾ, ವೀಣಾ ಮತ್ತು ಅಂಜಲಿಯನ್ನು ಅಮಾನುಷವಾಗಿ ಕೊಲೆ ಮಾಡಿದ ಕೊಲೆಪಾತಕಿಗಳಿಗೆ ಗಲ್ಲು ಶಿಕ್ಷೆಯನ್ನು ನೀಡಿ ಅವರ ಕುಟುಂಬಗಳಿಗೆ ನ್ಯಾಯವನ್ನು ಒದಗಿಸಿಕೊಡುವಂತೆ ತಮ್ಮಲ್ಲಿ ಗೌರವವನ್ನು ವಿನಂತಿಸುತ್ತೇವೆ. ಧನ್ಯವಾದಗಳು. ಮಾನ್ಯ ಗೌರವಾನ್ವಿತ ಮುಖ್ಯಮಂತ್ರಿಗಳು, ಕರ್ನಾಟಕ ಸರ್ಕಾರ, ವಿಧಾನಸೌಧ ಬೆಂಗಳೂರು, ಮಾನ್ಯ ತಹಸೀಲ್ದಾರರು ಹಾಗೂ ತಾಲೂಕಾ ಕಾರ್ಯನಿರ್ವಾಹಕ ದಂಡಾಧಿಕಾರಿಗಳು ಇವರ ಮುಖಾಂತರ ವಿಷಯ ಹುಬ್ಬಳ್ಳಿಯಲ್ಲಿ ಅಂಜಲಿ ಅಂಬಿಗೇರ್ ಎನ್ನುವ ಯುವತಿಯನ್ನ ಬರ್ಬರವಾಗಿ ಹತ್ಯೆ ಮಾಡಿದ ಕೊಲೆಪಾತಕಿಗೆ ಗಲ್ಲು ಶಿಕ್ಷೆ ನೀಡುವ ಕುರಿತು ಈ ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ತಮ್ಮಲ್ಲಿ ವಿನಮ್ರತೆಯಿಂದ ಕೇಳಿಕೊಳ್ಳುವುದೇನೆಂದರೆ, ಹುಬ್ಬಳ್ಳಿಯ ನೇಹಾ ಹಿರೇಮಠ ಎನ್ನುವ ಯುವತಿ ಹತ್ಯೆಯಾದ ಬೆನ್ನಲ್ಲೇ ದಿನಾಂಕ 15/5/2024 ಹುಬ್ಬಳ್ಳಿಯ ವೀರಾಪುರ ಓಣಿಯಲ್ಲಿ ಕುಮಾರಿ ಅಂಜಲಿ ಅಂಬಿಗೇರ್ ಎನ್ನುವ ಯುವತಿಯನ್ನ ಪ್ರೀತಿಸುವಂತೆ ಒತ್ತಾಯಿಸಿ ನಿರಾಕರಿಸಿದಾಗ ಆಕೆಗೆ ಚಾಕುವಿನಿಂದ ಹೊಟ್ಟೆಗೆ ಚುಚ್ಚಿ ಕೊಲೆ ಮಾಡಿದ ಆರೋಪಿ ಗಿರೀಶ್ ಅಲಿಯಾಸ್ ವಿಶ್ವನಾಥ್ ಎನ್ನುವ ಕ್ರೂರಿಗೆ ಉಗ್ರ ಶಿಕ್ಷೆಯನ್ನು ನೀಡಬೇಕೆಂದು ಸಿಂಧನೂರು ತಾಲೂಕಾ ಗಂಗಾಮತ ಸಮಾಜ, ವಿಜಯಶರಣ ಅಂಬಿಗರ ಚೌಡಯ್ಯ ನೌಕರರ ಸಂಘ, ಅಂಬಿಗರ ಯುವ ಸೇನೆ, ಅಹಿಂದ ಒಕ್ಕೂಟ ಮತ್ತು ಪ್ರಗತಿಪರ ಒಕ್ಕೂಟ ಹಾಗೂ ಮಾನವೀಯ ಮೌಲ್ಯವುಳ್ಳ ವಿವಿಧ ಸಮಾಜಗಳ ವತಿಯಿಂದ ಒಕ್ಕೊರಲಿನಿಂದ ಒತ್ತಾಯಿಸುತ್ತಿದ್ದೇವೆ. ವ್ಯಕ್ತಿಯನ್ನು ಕೊಲ್ಲುವ ಹಂತಕ್ಕೆ ಮಾನವೀಯತೆಯ ಮಣ್ಣು ಪಾಲಾಗುತ್ತಿರುವ ಇಂದಿನ ದಿನಗಳಲ್ಲಿ ಇಂತಹ ಕೃತ್ಯವನ್ನು ಮನುಷ್ಯತ್ವ ಇರುವ ಇಡೀ ಮಾನವ ಕುಲವೇ ಖಂಡಿಸಬೇಕಾಗಿದೆ. ಮೊನ್ನೆ ಸ್ನೇಹಾ ಹಿರೇಮಠ್, ನಿನ್ನೆ ವೀಣಾ ಸೋಮವಾರಪೇಟೆ, ಇಂದು ಅಂಜಲಿ ಅಂಬಿಗೇರ್, ನಾಳೆ ನಮ್ಮ ಮಗಳು ನಮ್ಮ ತಂಗಿಯೋ ಈ ಕೃತ್ಯಕ್ಕೆ ಬಲಿಯಾದರೂ ಅಚ್ಚರಿ ಪಡಬೇಕಾಗಿಲ್ಲ.
ದಿನೇ ದಿನೇ ರಾಜ್ಯದಲ್ಲಿ ಸರಣಿ ಹತ್ಯೆಗಳು ಹೆಚ್ಚುತ್ತಿವೆ. ಹಂತಕರಿಗೆ ಕಾನೂನಿನ ಭಯ ಇಲ್ಲದಂತಾಗಿದೆ. ಕಾರಣ, ಮೊದಲ ಆರೋಪಿಗೆ ಕಠಿಣ ಶಿಕ್ಷೆ ನೀಡಿದ್ದರೆ ಇದು ಇತರ ಹಂತಕರಲ್ಲಿ ಭಯ ಹುಟ್ಟಿಸಿ ಮುಂದಿನ ಹತ್ಯೆಗಳು ನಡೆಯುತ್ತಿರಲಿಲ್ಲ. ಹಾಗೂ ಅಂಜಲಿ ಹಂತಕ ಕೊಲೆಗೈಯುವ ಮುಂಚೆಯೇ ನಿನ್ನನ್ನು ನೇಹಾಳನ್ನು ಕೊಲೆ ಮಾಡಿದಂತೆ ಕೊಲೆ ಮಾಡುವುದಾಗಿ ಬೆದರಿಕೆ ಹಾಕಿದ್ದಾನೆ. ಈ ಕುರಿತು ಸ್ವತಃ ಅಜ್ಜಿ ಮತ್ತು ಅಂಜಲಿ ಅಂಬಿಗೇರ್ ಬೆಂಡಿಗೇರ್ ಪೊಲೀಸ್ ಠಾಣೆಗೆ ಹೋಗಿ ದೂರು ನೀಡಿದರು. ದೂರು ತೆಗೆದುಕೊಳ್ಳದೆ ಉದಾಸೀನ ಮಾಡಿ ಕಳಿಸಿದ್ದು ಪೊಲೀಸ್ ವೈಫಲ್ಯಕ್ಕೆ ಸಾಕ್ಷಿಯಾಗಿದೆ. ಕೊಲೆಯಾದ ಕುಮಾರಿ ಅಂಜಲಿ ಅಂಬಿಗೇರ್ ಅವರು ಹಿಂದುಳಿದ ಜಾತಿಗೆ ಸೇರಿದ ಬಡ ಕುಟುಂಬದವಳಾಗಿದ್ದು ತಂದೆ ತಾಯಿಯನ್ನು ಕಳೆದುಕೊಂಡು ಅಜ್ಜಿಯ ಆಶ್ರಯದಲ್ಲಿ 2 ತಂಗಿಯರೊಂದಿಗೆ ಜೀವಿಸುತ್ತಿದ್ದಳು. ಸ್ವತಃ ತಾನೇ ದುಡಿದು 2 ತಂಗಿಯರಿಗೆ ಶಿಕ್ಷಣವನ್ನು ಕೊಡಿಸುತ್ತಾ ಕುಟುಂಬವನ್ನು ನಿರ್ವಹಿಸುತ್ತಾ ಮನೆಗೆ ಆಧಾರ ಸ್ತಂಭವಾಗಿದ್ದಳು. ಆದರೆ ಈಗ ಕುಟುಂಬದವರ ಕಣ್ಣೆದುರೇ ಕೊಲೆಗೀಡಾಗಿ ಇಡೀ ಕುಟುಂಬವೇ ದಿಗ್ಭ್ರಮೆಯಲ್ಲಿ ಆಘಾತದಿಂದ ಕುಸಿದು ಭವಿಷ್ಯದ ಕತ್ತಲೆಯಲ್ಲಿ